ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉರಿ, ಎದೆ ಉರಿ ಸಮಸ್ಯೆ, ಜೊತೆಗೆ ಕೀಲುಗಳಲ್ಲಿ ಅಂದರೆ ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು, ಈ ರೀತಿಯ ಸಮಸ್ಯೆ, ಪಿತ್ತದ ಸಮಸ್ಯೆ, ಆರ್ಥ್ರೈಟಿಸ್ನಂತಹ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಮನೆಮದ್ದಿನಿಂದ ಆರೋಗ್ಯ ಕೂಡ ಡಬಲ್ ಆಗುತ್ತೆ, ಸೌಂದರ್ಯ ಕೂಡ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಗೆ ರೆಮಿಡಿನ ರೆಡಿ ಮಾಡೋದು ನೋಡೋಣ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಓಂ ಕಾಳನ್ನು ತೊಗೊಂಡಿದ್ದೀನಿ. ಅಜ್ವಾನ್ ಅಂತ ಹೇಳ್ತೀವಲ್ಲ, ಅದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸ್ನೇಹಿತರೆ, ಓಂ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ, ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತೆ, ಹೊಟ್ಟೆಯಲ್ಲಿ ಇರುವಂತಹ ಹುಣ್ಣುಗಳನ್ನು ನಿವಾರಣೆ ಮಾಡುತ್ತೆ, ಹೊಟ್ಟೆಯಲ್ಲಿ ನೋವು, ತಳಮಳ, ಈ ರೀತಿಯ ಕಿರಿಕಿರಿ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಸ್ನೇಹಿತರೆ, ಈಗ ಸ್ವಲ್ಪ ಪ್ರಮಾಣದಲ್ಲಿ ಓಂ ಕಾಳನ್ನು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಓಂ ಕಾಳಲ್ಲಿ ತೈವಾನ್ ಅನ್ನೋ ಅಂಶ ಇರೋದ್ರಿಂದ ಇದು ನಮ್ಮ ಚರ್ಮದಲ್ಲಿ ಮೊಡವೆಗಳು ಬರ್ತಾ ಇದ್ರೆ, ಚರ್ಮದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ, ಹೊಳಪನ್ನು ಕೊಡುತ್ತೆ. ನೋಡಿ, ಇವಾಗ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ಓಂ ಕಾಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಅದು ನೈಸ್ಗೆ ಪೌಡರ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಸ್ವಲ್ಪ ಪೌಡರ್ ಮಾಡಿಕೊಂಡ್ರೆ ಸಾಕು. ಆರ್ಥ್ರೈಟಿಸ್ನಿಂದ ಬಳಲ್ತಾ ಇರೋರು, ಅದರಿಂದ ಮೂಳೆಗಳಲ್ಲಿ ಊತವನ್ನು ಅನುಭವಿಸ್ತಿರುವಂಥವರು ಈ ಒಂದು ಓಂ ಕಾಳನ್ನು ಸೇವನೆ ಮಾಡೋದ್ರಿಂದ, ಈ ರೆಮಿಡಿಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಆರ್ಥ್ರೈಟಿಸ್ ಸಮಸ್ಯೆ ಕೂಡ ಗುಣ ಆಗುತ್ತೆ. ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ ಕಂಪ್ಲೀಟಾಗಿ ಗುಣ ಆಗುತ್ತೆ. ನಂತರ ಬೆಲ್ಲ ಬೇಕಾಗತ್ತೆ. ಬೆಲ್ಲದಲ್ಲಿ ಉತ್ತಮವಾದ ವಿಟಮಿನ್ಸ್ ಇದೆ, ಐರನ್ ಇದೆ. ಸ್ನೇಹಿತರೆ, ಇದು ನಮಗೆ ತುಂಬಾ ಪ್ರಯೋಜನಕಾರಿ. ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ ಇದು ದೇಹದ ಆಸಿಡ್ ಮಟ್ಟವನ್ನು ನಿಯಂತ್ರಿಸೋದ್ರಿಂದ BP ಕೂಡ ನಿಯಂತ್ರಣ ಆಗುತ್ತೆ. ಇದು ಕೂಡ ಕೀಲುಗಳಲ್ಲಿ ನೋವು ಬರ್ತಾ ಇದ್ದರೆ, ಮಂಡಿ ನೋವು, ಸೊಂಟ ನೋವು, ಈ ರೀತಿ ಕೀಲುಗಳಲ್ಲಿ ಏನಾದರೂ ನೋವುಗಳು ಬರ್ತಾ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಓಂ ಕಾಳು ಮತ್ತು ಬೆಲ್ಲ ಎರಡೂ ಕೂಡ ಮೂಳೆಗಳ ಆರೋಗ್ಯವನ್ನು ಕಾಪಾಡೋದ್ರಿಂದ ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ಮೂಳೆಗಳು ಬಲಿಷ್ಠವಾಗುತ್ತೆ. ನೋಡಿ, ಬೆಲ್ಲವನ್ನು ಈ ರೀತಿ ತುರ್ಕೊಳ್ಳೋಣ. 2 ರಿಂದ 3 ಚಮಚದಷ್ಟು ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಹಾಗೆ ಈ ಒಂದು ಮನೆಮದ್ದಿನಿಂದ ಪೀರಿಯಡ್ಸ್ ಸಮಯದಲ್ಲಿ ಉಂಟಾಗಬಹುದಾದಂತಹ ಹೊಟ್ಟೆ ನೋವು, ಕಿರಿಕಿರಿಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು. ನೋಡಿ, ಈಗ ಈ ತುರಿದಿರುವಂತಹ ಬೆಲ್ಲಕ್ಕೆ ನಾವು ಆಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಓಂ ಕಾಳು, ಅದನ್ನು 1 ಚಮಚದಷ್ಟು ಹಾಕ್ಕೊಳ್ಳೋಣ. ಕೆಲವರು ಯಾವಾಗಲೂ ತಲೆ ಸುತ್ತು ಅಥವಾ ಪಿತ್ತ ಸಮಸ್ಯೆ ಇದೆ ಅಂತ ಹೇಳ್ತಿರ್ತಾರೆ ಅಲ್ವಾ, ಅವರಿಗೂ ಕೂಡ ಈ ಒಂದು ರೆಮಿಡಿ ತುಂಬಾ ಪ್ರಯೋಜನ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ದೇಹದ ತೂಕವನ್ನು ಕೂಡ ನಿಯಂತ್ರಿಸುತ್ತೆ, ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಕೂದಲಿನ ಬೆಳವಣಿಗೆಗೂ ಕೂಡ ಈ ರೆಮಿಡಿ ಸಹಾಯ ಮಾಡುತ್ತೆ. ಹಾಗೆ ಸ್ವಲ್ಪ ಅರಿಶಿಣವನ್ನು ತಗೊಂಡಿದ್ದೀನಿ. ಅರಿಶಿಣ ಕೂಡ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ನಮಗೆ ವಾತಾವರಣಗಳು ಬದಲಾದಂತೆ ಬರುವಂತಹ ಕಾಯಿಲೆಗಳನ್ನು ಕೂಡ ಇದು ದೂರ ಮಾಡುತ್ತೆ, ಬರದಂತೆ ತಡೆಗಟ್ಟುತ್ತೆ. ಮೂರನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನೀವು ಮಾಡಿಕೊಳ್ಬೇಕು. ಈ ಉಂಡೆಗಳನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ 1 ಉಂಡೆ, ದಿನಕ್ಕೆ 1 ಉಂಡೆಯನ್ನು ನೀವು ಸೇವನೆ ಮಾಡಿ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ಜೊತೆಗೆ ಕೆಲವರು ಬಾಯಿಯಲ್ಲಿ ದುರ್ಗಂಧ ಬರುತ್ತೆ, ವಾಸನೆ ಬರುತ್ತೆ, ಅದು ನಿವಾರಣೆ ಆಗಬೇಕು ಅಂತ ಕೇಳ್ತಾರೆ. ಅವರು ಕೂಡ ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ಬಾಯಿಯಲ್ಲಿ ಬರುವಂತಹ ವಾಸನೆ ಕೂಡ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ, ಕೀಲು ನೋವಿಗೆ ಇದೊಂದು ಅದ್ಭುತವಾದ ಮನೆಮದ್ದು. ಸೇವನೆ ಮಾಡಿ. ನೀವು ಒಂದ್ಸಲ ರೆಡಿ ಮಾಡಿದ್ರೆ ಒಂದು 3 ದಿನಕ್ಕಾಗುವಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಇದನ್ನು ಒಂದೊಂದು ಉಂಡೆಯನ್ನು ಸೇವನೆ ಮಾಡಿ. ಊಟಕ್ಕಿಂತ ಮುಂಚೆ ಆದರೂ ಸೇವನೆ ಮಾಡ್ಬೋದು, ಊಟ ಆದಮೇಲಾದರೂ ನೀವು ಇದನ್ನು ಸೇವನೆ ಮಾಡಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.